ಆಧ್ಯಾತ್ಮ ಸಂಸಾರ ಜೀವನಕ್ಕೆ ಆಧ್ಯಾತ್ಮ ಬೇಕೇ. ಆಧ್ಯಾತ್ಮ ಭಗವಂತನನ್ನು ಹುಡುಕುವ ದಾರಿ, ನಮ್ಮನ್ನು ನಾವು ಅರಿಯುವ ದಾರಿ, ನಮ್ಮಲ್ಲಿರುವ ಭಗವಂತನ ಪಡೆಯುವ ದಾರಿ, ಭಗವಂತನಾಗುವ ದಾರಿ. ನಮ್ಮ ಆತ್ಮ ಭಗವಂತನ ಬಿಂದು. ಆತ್ಮವೇ ಚೈತನ್ಯ, ಚೈತನ್ಯವೇ ಮನಸ್ಸು ಮತ್ತು ದೇಹ ಮಾಡುವ ಚಟುವಟಿಕೆಗಳ ಮೂಲ. ಆತ್ಮ ದೇಹದ ಒಳಗಡೆ ಬಂದು ಸೇರ್ಕೊಂಡಿದೆ ಅಂತಂದರೆ ಕೋಟಿ ಕೋಟಿ ದುಡ್ಡು ಮಾಡೋದಕ್ಕೋ, ಅತಿರೂಪ ಲಾವಣ್ಯ ಸುಂದರಿಯನ್ನ ಮದುವೆ ಆಗಲು, ಮಕ್ಕಳನ್ನು ಹಿಡಿಯಲು, ಪಂಚ ಇಂದ್ರಿಯಗಳ ಆಸೆಗಳನ್ನು ನೆರವೇರಿಸಲು ಅಲ್ಲ. ಆದರೆ ನಮ್ಮಲ್ಲಿ ಅಜ್ಞಾನ ಇರೋದರಿಂದ ನಮಗೆ ಗೊತ್ತಿರೋ ವಿಚಾರಗಳು ಹುಟ್ಟು, ಮದುವೆ, ಮಕ್ಕಳು ಹಿಡಿಯೋದು, ಮಕ್ಕಳನ್ನು ಸಾಕೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ತಿರುಗಿ ನಾವು ಏನು ಮದುವೆ ಮಾಡ್ಕೊಂಡಿವಿ ಆ ಮದುವೆಯನ್ನು ಮಾಡಿಕೊಡೋದು, ಇಷ್ಟು ಮಾತ್ರ ನಮಗೆ ಗೊತ್ತು. ಇದು ಲೋಕದ ನಿಯಮ ಹಾಗೆ ಅಂತ ತಿಳ್ಕೊಂಡು ನಾವು ಬಾಳ್ತಾ ಇದ್ದೀವಿ. ಮುತ್ತಾತ ಮಾಡಿದ್ದನ್ನು ತಾತ ಮಾಡ್ದ, ತಾತ ಮಾಡಿದ್ದನ್ನು ಅಪ್ಪ ಮಾಡ್ದ, ಅಪ್ಪ ಮಾಡಿದ್ದನ್ನು ನಾನು ಮಾಡ್ತೀನಿ, ನಾನು ಮಾಡಿದ್ದನ್ನು ನನ್ನ ಮಗ ಮಾಡ್ತಾನ. ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಈ ಲೋಕ ಎಷ್ಟು ವ್ಯಾಪಿಸ್ಕೊಂಡಿದೆ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ದೇಶಗಳಿದೆ, ಎಲ್ಲಿ ಎಲ್ಲಿ ಮನುಷ್ಯರನ್ನ ಭಗವಂತ ಸೃಷ್ಟಿ ಮಾಡಿದ್ದಾನ ಅಲ್ಲೆಲ್ಲ ಇದೇ ನಡೀತಾ ಇರೋದು. ಯಾರಿಗೂ ಈ ಹುಟ್ಟಿನ ಮೂಲ ಅಥವಾ ಏನಕ್ಕೆ ಹುಟ್ಟಿದ್ದೀವಿ ಹಾಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಅರಿವನ್ನ ಎರಡರಿಂದ ಪಡಿತೀವಿ, ಒಂದು ಸಾಧನೆ ಮೂಲಕವಾಗಿ, ಇನ್ನೊಂದು ಅನುಭವದ ಮೂಲಕವಾಗಿ. ಪ್ರತಿಯೊಬ್ಬರೂ ನೂರಾರು ಸಾವಿರಾರು ಜನ್ಮಗಳನ್ನು ತಾಳ್ತೀವಿ. ಎತ್ತಿದ ಈ ಜನ್ಮದಲ್ಲೇ ಈಗ ನಾನು ಹೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಒಂದು ಸೈಕಲ್ ಕಲಿಬೇಕು, ಒಬ್ಬ ಗೈಡ್ ಬೇಕು. ಕ್ರಿಕೆಟ್ ಆಟ ಆಡಬೇಕು, ಒಬ್ಬ ಗೈಡ್ ಬೇಕು. ಅಡಿಗೆ ಮಾಡಬೇಕು, ಒಬ್ಬ ಗೈಡ್ ಬೇಕು. ಯಾವ ಒಂದು ವಿಚಾರದಲ್ಲಿ ಪರಿಣಿತಿ ಪಡಿಬೇಕು ಅಂತಂದರೆ ಒಬ್ಬ ಗೈಡ್, ಒಬ್ಬ ಅಸಿಸ್ಟೆನ್ಸ್, ಒಬ್ಬ ಗುರು ಬೇಕೇ ಬೇಕು. ಜೀವನದ ಸತ್ಯಗಳನ್ನು ನಾವು ತಿಳ್ಕೋಬೇಕು ಅಂದರೆ ಒಬ್ಬ ಗೈಡ್ ಬೇಕು, ಒಬ್ಬ ಗುರು ಬೇಕು. ಗೈಡ್ ಇಲ್ಲದೆ ಯಾವ ವಿಚಾರದಲ್ಲೂ ಅತಿ ಉನ್ನತ ಮಟ್ಟವನ್ನು ಮುಟ್ಟಲು ಅಸಾಧ್ಯ. ಪ್ರತಿಯೊಂದಕ್ಕೂ ಒಬ್ಬ ಮಾಸ್ಟರ್ ಮೈಂಡ್ ಪರ್ಸನ್ ಬೇಕೇ ಬೇಕು. ಅದಿದ್ದರೆ ಮಾತ್ರ ನಾನು ಈ ಹೇಳಿದ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾನು ಏನಕ್ಕೆ ಹುಟ್ಟಿದ್ದೀನಿ, ನಾನು ಯಾರು, ನನ್ನ ಮೂಲವೇನು, ನಾನು ಬಂದಿರುವ ಕಾರಣವೇನು, ಭಗವಂತ ಎನ್ನುವುದು ಸತ್ಯವೇ, ಭಗವಂತನನ್ನು ನಾನು ಅರಿಯಲು ಸಾಧ್ಯವೇ, ಭಗವಂತನನ್ನು ಪಡೆಯಲು ಸಾಧ್ಯವೇ, ನಾನು ಭಗವಂತನಾಗಲು ಸಾಧ್ಯವೇ? ಇಷ್ಟು ಪ್ರಶ್ನೆಗೆ ಉತ್ತರ ಒಂದು ಅಮ್ಮನಿಂದ ಮಾತ್ರ ಮಗಳಿಗೆ ಅಡಿಗೆ ಹೇಳಿಕೊಡಕ್ಕೆ ಸಾಧ್ಯ, ಒಂದು ಅತ್ತೆಯಿಂದ ಮಾತ್ರ ಸೊಸೆಗೆ ಅಡಿಗೆ ಹೇಳಿಕೊಡಕ್ಕೆ ಸಾಧ್ಯ, ಒಬ್ಬ ಮಾಸ್ಟರಿಂದ ಮಾತ್ರ, ಒಬ್ಬ ಗುರುವಿನಿಂದ ಮಾತ್ರ ಪಾಠವನ್ನು ಕಲಿಯಲು ಸಾಧ್ಯ. ಹಾಗೆ ಆಧ್ಯಾತ್ಮದ ವಿಚಾರಗಳನ್ನು ಕೂಡ ಒಬ್ಬ ಪರಿಣಿತಿ ಪಡೆದ ಯೋಗಿ ಮೂಲಕವಾಗಿ ಮಾತ್ರ
ಯೋಗ ಸತ್ಯಗಳನ್ನು ನಾವು ಅರಿಯಲು ಸಾಧ್ಯ. ನಾನು ನಿಮಗೆ ಆವಾಗಲೇ ಹೇಳಿದಂಗೆ